श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितथाय नमो नमस्ते। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। ಶ್ರೀಮತ್ ಸಮಗ್ರ ವಿಜಯ ದ್ವಿತೀಯ ಸರ್ಗದಲ್ಲಿ 30ನೇ ಶ್ಲೋಕ. ಪಾತುಂ ಪಯಾಂಸಿ ಶಿಶವೇ ಕಿಲ ಗೋಪ್ರದೋಸ್ಮೈ ಪೂರ್ವಾಲಯ ಸ್ವಸುತ ಸೂನುತಯಾ ಪ್ರಜಾತಃ ನಿರ್ವಾಣ ಹೇತುಮಲಭಿಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಪದವಿಭಾಗಃ. ಪಾತುಂ ಪಯಾಂಸಿ ಶಿಶವೇ ಕಿಲ ಗೋಪ್ರದಃ ಅಸ್ಮೈ ಪೂರ್ವಾಲಯಃ ಸ್ವಸುತಸೂನುತಯಾ ಪ್ರಜಾತಃ ನಿರ್ವಾಣ ಹೇತುಂ ಅಲಭಿಷ್ಠ ಪರಾತ್ಮವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರಗುಣಾನುಕೂಲ್ಯಾತ್. ಪಯಾಂಸಿ ಪಾತುಂ ಅಸ್ಮೈ ಶಿಶವೇ ಗಾಂ ಧೇನುಂ ಪ್ರದದಾತಿ ಇತಿ ಗೋಪ್ರದಃ. ಅಂದರೆ ಹಿಂದೆ ನೋಡಿದಂತೆ ಆಚಾರ್ಯರು ಅವತಾರ ಮಾಡಿದ್ದಾರೆ. ಅವರಿಗೆ ಜಾತಕರ್ಮಾದಿ ಸಂಸ್ಕಾರ, ಇನ್ನು ವಾಸುದೇವ ಎನ್ನುವ ನಾಮಕರಣವನ್ನು ಕೂಡ ಮಾಡಿದ್ದಾರೆ. ಅದಾದ ನಂತರ ಬರುವ ಘಟನೆ, ಅವರಿಗೆ ಆ ಮಗುವಿಗೆ ಹಾಲು ಕೊಡುವುದಕ್ಕಾಗಿ ಒಬ್ಬ ಮೂಡಿಲ್ಲಾಯ ಅಂತ ಒಬ್ಬರು, ಪೂರ್ವಾಲಯ ಅಂತ ಕರೀತಾರೆ, ಅಲ್ಲಿರುವವರು ಒಂದು ಗೋವನ್ನು ದಾನ ಮಾಡ್ತಾರೆ. ಪಯಾಂಸಿ ಪಾತುಂ, ಹಾಲನ್ನ ಕುಡಿಯಲು, ಅಸ್ಮೈ ಶಿಶವೇ, ಆ ಮಗುವಿಗಾಗಿ ಗೋದಾನವನ್ನು ಮಾಡಿದರು. ನೋಡಿ, ಗೋದಾನವನ್ನು ಸತ್ಪಾತ್ರರಿಗೆ ಮಾಡಿದರೆ ಆಗತಕ್ಕ ಒಂದು ಫಲ ಏನು ಎಂಬುದನ್ನ ಈ ಶ್ಲೋಕದಲ್ಲಿ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ಗೋಪ್ರದಃ, ಗೋವನ್ನು ದಾನ ಮಾಡಿದರು. ಯಾರು? ಪೂರ್ವಾಲಯ. ಪೂರ್ವಾಲಯ ಅಂದ್ರೆ ಹಿಂದಿನ ಕಾಲದಲ್ಲಿ ಹಾಗೆ ಹೆಸರು ಇತ್ತು. ಮಧ್ಯಗೇಹ, ಮಧ್ಯಾಲಯ ಅಂತ, ಮಧ್ಯದಲ್ಲಿ ಮನೆ ಇತ್ತು ಅವರದು. ಪೂರ್ವ ದಿಕ್ಕಿನಲ್ಲಿ ಮನೆ ಇದ್ರೆ ಪೂರ್ವಾಲಯ ಅಂತ. ಆ ಥರ ಮನೆಗಳೆಲ್ಲ ದೂರ ದೂರ ಇದ್ದವು. ಅಪಭ್ರಷ್ಟ ಭಾಷೆಯಲ್ಲಿ, ಅಂದ್ರೆ ತುಳು ಭಾಷೆಯಲ್ಲಿ ಮೂಡಿಲ್ಲಾಯ ಅಂತ ಅವ್ರನ್ನ ಕರೀತಾ ಇದ್ರು. ಅಂತವರು ಸ್ವಸುತ ಸೂನುತಯ ಪ್ರಜಾತಃ, ಆ ದಾನ ಕೊಟ್ಟದ ಪ್ರಭಾವದಿಂದ ಏನಾಯ್ತು, ತನ್ನ ಮಗನ ಮಗನಾಗಿ ಹುಟ್ಟಿದ್ರಂತೆ. ಸ್ವಸುತ ಅಂದ್ರೆ ತನ್ನ ಮಗ, ಸ್ವಸುತ ಸೂನು ಅಂದ್ರೆ ಮತ್ತೆ ಮಗ ಅಂತ, ತನ್ನ ಮಗನ ಮಗ. ಅಂದ್ರೆ ದಾನ ಕೊಟ್ಟ ಮೇಲೆ ಕೆಲವು ದಿವಸ ಆದ ಮೇಲೆ ದೇಹ ಬಿಡ್ತಾರೆ. ದೇಹ ಬಿಟ್ಟು ಪುನಃ ತನ್ನ ಮಗನ ಮಗನಾಗಿ ಅವರು ಹುಟ್ಟಿದ್ರು. ಹುಟ್ಟಿ ಏನ್ ಮಾಡಿದ್ರು? ಶ್ರೀ ಮಧ್ವಾಚಾರ್ಯ ನಿರ್ವಾಣ ಹೇತುಂ ಪರಮಾತ್ಮನಃ ವಿದ್ಯಾಂ ಜ್ಞಾನಂ ಅಲಭಿಷ್ಠ ಲೇಭೆ. ತನ್ನ ಮಗನ ಮಗನಾಗಿ ಹುಟ್ಟಿ ಶ್ರೀಮನ್ ಮಧ್ವಾಚಾರ್ಯರ ದೆಸೆಯಿಂದ ಮೋಕ್ಷಕ್ಕೆ ಕಾರಣವಾದ ಪರತತ್ವದ ಜ್ಞಾನವನ್ನು ಪಡೆದರು. ನೋಡಿ, ಹೇಳ್ತಾರೆ ನೋಡಿ, ಕರ್ಮಣ ಜ್ಞಾನ ಮಾತನೋತಿ ಅಂತ ವೇದಗಳು ಹೇಳ್ತಾ ಇದೆ. ಕರ್ಮ ಮಾಡು, ಜ್ಞಾನ ಬರುತ್ತದೆ, ಹಾಗೆ ಅಂತ. ಕರ್ಮವನ್ನು ಮಾಡು, ಜ್ಞಾನ ಬರುತ್ತದೆ. ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಪ್ರಸಾದ, ಪ್ರಸಾದದಿಂದ ಅಪರೋಕ್ಷ ಜ್ಞಾನ, ಮೋಕ್ಷ ಎಲ್ಲವೂ ಆಗ್ತದೆ ಅಂತ. ಇದು ಕ್ರಮ, ಒಂದೊಂದೇ ಮೆಟ್ಲು. ಆರಂಭದ ಮೆಟ್ಲು ಯಾವುದು? ಸಜ್ಜನರ ಸಂಘ, ಸತ್ಕರ್ಮ, ಇದನ್ನ ಮಾಡಬೇಕು. ಇವರು ಅಂತ ದಾನ ಅನ್ನುವ ಕರ್ಮವನ್ನು ಮಾಡಿದ್ರು. ಯಾರಿಗೆ ದಾನ ಕೊಟ್ಟರು? ನೋಡಿ, ದಾನ ಕೊಡೋದು ಎಂದಿಗೂ ಸತ್ಪಾತ್ರರಿಗೆ, ಸತ್ಕಾಲದಲ್ಲಿ ಅವರಿಗೆ ಉಪಯೋಗ ಆಗುವಂತ ಒಂದು ಸಂದರ್ಭದಲ್ಲಿ ಅದನ್ನು ಕೊಡಬೇಕು. ನಮ್ಮ ಹತ್ರ ಇದೆ ಅಂತ ಕೊಡೋದಲ್ಲ. ಅವರಿಗೆ ಯಾವುದು ನೆಸೆಸಿಟಿ ಇದೆಯೋ ಅದನ್ನ ಸತ್ಕಾಲದಲ್ಲಿ ಸತ್ಪಾತ್ರರಲ್ಲಿ ಸದುಪದೇಶಕ್ಕಾಗಿ ಕೊಡಬೇಕು. ಆಚಾರ್ಯರಿಗೆ ಅಂದ್ರೆ ಶಿಶುರೂಪದಲ್ಲಿ ಇದ್ದ ವಾಯುದೇವರಿಗೆ, ಶ್ರೀಮನ್ ವಾಸುದೇವನಿಗೆ ಅವರು ದಾನವನ್ನು ಕೊಟ್ಟಿದ್ದಾರೆ. ಎಂತ ಯೋಗ್ಯವಾದ ಪಾತ್ರರು ವಾಯುದೇವರು. ಪರಮಾತ್ಮನನ್ನು ಸದಾ ಸ್ಮರಣೆ ಮಾಡತಕ್ಕವು. ಸೊ ನಾವು ಕೊಟ್ಟ ಪದಾರ್ಥ ಅದು ಹೇಗೆ ಉಪಯೋಗಿಸ್ತಾರೆ ಅದರ ಮೇಲೆ. ಪರಮಾತ್ಮನ ಸೇವೆಗೆ ಅಂತ ಉಪಯೋಗಿಸಿದರೆ ಅದು ನಮಗೆ ಭಾರಿ ಪುಣ್ಯಕರ ಆಗ್ತದೆ ಅಂತ. ಗುರುಗಳ ಸೇವೆಗೆ, ಪರಮಾತ್ಮನ ಸೇವೆಗೆ ಅಂತ ಕೊಡುವ ಹಣ ವಿನಿಯೋಗ ಮಾಡಿದರೆ ಕೊಟ್ಟವರಿಗೂ ಪುಣ್ಯ, ತೆಗೆದುಕೊಂಡವರಿಗೂ ಪುಣ್ಯ. ಆಚಾರ್ಯರು ಆ ಹಾಲನ್ನು ಕುಡಿದು ಏನ್ ಮಾಡ್ತಾ ಇದ್ರು? ಸದಾ ಪರಮಾತ್ಮನನ್ನ ಕಾಣುತ್ತಾ ಸ್ತೋತ್ರ ಮಾಡ್ತಾ, ಮನಸಾ ಸ್ತೋತ್ರ ಮಾಡ್ತಾ ಇದ್ದವರು. ಅದರಿಂದ ಏನಾಯ್ತು? ಮಹಾಪುಣ್ಯ ಬಂತು ಆ ಕೊಟ್ಟ ದಾನಿಗಳಿಗೆ, ಆ ಪೂರ್ವ ಮೂಡಿಲ್ಲಾಯರಿಗೆ. ಜನ್ಮಾಂತರದಲ್ಲಿ ತನ್ನ
ಮಗನಾಗಿ ಹುಟ್ಟಿ ಮೋಕ್ಷಕ್ಕೆ ಯಾವ ವಿದ್ಯೆ, ತತ್ವವಿದ್ಯೆ ನೋಡಿ, ಕರ್ಮ ಮಾಡಿದರೂ ಜ್ಞಾನ ಬಂತು, ಆ ಜ್ಞಾನದಿಂದ ಭಕ್ತಿ, ವೈರಾಗ್ಯ, ಪ್ರಸಾದ ಎಲ್ಲವನ್ನು ಪಡೆದು ಮೋಕ್ಷವನ್ನು ಪಡೆದರು ಅಂತ. ಅಂತಹ ಉತ್ತಮವಾದ ಜ್ಞಾನವನ್ನ ಪಡೆದರು ಅಂತ. ಏತದು ಉಪಮನ್ನಂ, ಹೌದು ಅದು ಕೂಡುತ್ತದೆ. ಆ ರೀತಿಯಾಗಿ ಹೇಳೋದು ಅಂದ್ರೆ ದಾನ ಮಾಡಿ ಜ್ಞಾನ ಬಂದದ್ದು ಎಂಬ ಅದು ಕೂಡುತ್ತದೆ. ಯಾಕೆ? ದಾನಂ ಪಾತ್ರ ಗುಣಾನುಕೂಲ್ಯಾತ್ ಪ್ರತಿಗ್ರಹೀತೃ ಗುಣಾನುಸಾರಾತ್ ಫಲತಿ. ದಾನ ಯಾವಾಗ ಫಲವನ್ನು ಕೊಡುತ್ತದೆ? ದಾನ ತೆಗೆದುಕೊಂಡ ವ್ಯಕ್ತಿ ಎಷ್ಟು ಪರಮಾತ್ಮನ ಭಕ್ತನಾಗಿರ್ತಾರೋ ಅಷ್ಟು ಕೊಟ್ಟವರಿಗೆ ಫಲ. ಅದರಿಂದ ಸತ್ಪಾತ್ರ ಅಂದ್ರೆ ಯಾರು? ಸರಿ, ಪರಮಾತ್ಮನ ಶಾಸ್ತ್ರ ಅಧ್ಯಯನ ಮಾಡಿ ಸದಾಚಾರ ಸಂಪನ್ನನಾಗಿ ಇರತಕ್ಕವರಿಗೆ ಅದನ್ನ ಕೊಡಬೇಕು, ಅವರೇ ಸತ್ಪಾತ್ರರು ಅಂತ. ಆಚಾರ್ಯರಂತ ಸತ್ಪಾತ್ರರು ಯಾರು ಇರ್ತಾರೆ? ದಾನವಾದದ್ದು ಪಾತ್ರ ಗುಣಾನುಕೂಲ್ಯಾತ್ ಫಲತಿ, ಪಾತ್ರವನ್ನು ಅನುಸರಿಸಿ ಫಲವನ್ನು ಕೊಡುತ್ತದೆ. ಫಲ ನಿಷ್ಪತ್ತವು ಅಂತ ಧಾತು. ಧ್ರುವಂ, ಖಂಡಿತವಾಗಿ ಕೊಡುತ್ತದೆ. ಕೊಟ್ಟ ಕರ್ಮ ವ್ಯರ್ಥ ಆಯಿತು ಅಂತ ಆಗೋದಿಲ್ಲ, ದಾನ ಕೊಟ್ಟದ್ದು ವ್ಯರ್ಥ ಆಗೋದಿಲ್ಲ, ಆದರೆ ಫಲ ಮಾತ್ರ ಹೆಚ್ಚು ಕಡಿಮೆ ಆಗ್ತದೆ. ಸತ್ಪಾತ್ರರಿಗೆ ಸತ್ಕಾಲದಲ್ಲಿ ಸದುಪಯೋಗ ಆಗುವಂತೆ ನಾವು ಮಾಡಿದರೆ ಅದು ಮಹಾಪುಣ್ಯ ಫಲಪ್ರದ. ಗೋಪ್ರದಾನೇ ಅಸ್ಯ ಶಿಶೋಹೋ ಉತ್ತಮ ಪಾತ್ರತ್ವ. ಆ ಶಿಶು ವಾಸುದೇವ ಉತ್ತಮ ಪಾತ್ರ, ಅದರಿಂದ ಗೋವನ್ನು ಕೊಟ್ಟದ್ರಿಂದ ಪೂರ್ವಾಲಯ ಕ್ಷಿಪ್ರಂ ಸ್ವಸುತ ಸೂನುತ್ವೇನ ಇಹ ಪ್ರಜಾತಃ. ಶ್ರೀಮಧ್ವ ಶಿಷ್ಯ ಭೂತ್ವ, ಶ್ರೀಮನ್ ಮಧ್ವಾಚಾರ್ಯರ ಶಿಷ್ಯರಾಗಿ ಪರಮಾತ್ಮ ತತ್ವಂ ಜ್ಞಾತ್ವ, ಪರಮಾತ್ಮನ ತತ್ವಜ್ಞಾನವನ್ನು ಪಡೆದು ಮುಕ್ತಃ ಅಭೂತ್ ಇತಿ ಭಾವಃ, ಮುಕ್ತರಾದರು ಅಂತ. ಅದ್ಭುತವಾದ ಒಂದು ಶ್ಲೋಕ ನೋಡಿ. ಪಾತುಂ ಪಯಾಂಶಿ ಶಿಶವೇ ಕಿಲ ಗೋಪ್ರದೋಸ್ಮೈ ಪೂರ್ವಾಲಯ ಸ್ವಸುತ ಸೂನುತಯಾ ಪ್ರಜಾತಃ. ನಿರ್ವಾಣ ಹೇತುಮಲಭಿಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀಹರೇ.